ಓಂ ಶಾಂತಿ. ಬಾಪ್ದಾದ ಮಧುಬನ್ ಮುರಳಿ 5/1/2026. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ? ಮಧುರ ಮಕ್ಕಳೇ, ತಂದೆಯ ಶ್ರೀಮತದಿಂದ ನೀವು ಮನುಷ್ಯರಿಂದ ದೇವತೆಗಳಾಗುತ್ತೀರಿ. ಗೀತೆಯ ಜ್ಞಾನ ಮತ್ತು ರಾಜಯೋಗ ನಿಮ್ಮನ್ನು ಸಂಪೂರ್ಣ ಪಾವನರನ್ನಾಗಿ ಮಾಡುತ್ತದೆ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ? ಜ್ಞಾನ ಮತ್ತು ತಂದೆನ ನೆನಪು ಮಾಡೋದು, ರಾಜಯೋಗ ಅಂದರೆ ಬಾಬಾ ನೆನಪು ಮಾಡೋದು. ಇವೆರಡರಲ್ಲಿಂದನೇ ನಾವು ಸಂಪೂರ್ಣ ಪಾವನ ಆಗ್ತೀವಿ. ಜ್ಞಾನ ಒಂದೇ, ಕೆಲವರಿಗೆ ಜ್ಞಾನದಲ್ಲೇ ಅಷ್ಟೇ ಇಂಟ್ರೆಸ್ಟ್ ಇರ್ತದೆ, ಹೇಳೋದು ಅದರಲ್ಲಿ ಆ ಥರ ಅಲ್ಲ. ಜ್ಞಾನನೂ ಇರಬೇಕು, ಯೋಗನೂ ಇರಬೇಕು. ಕೆಲವರಿಗೆ ಯೋಗದಲ್ಲಿ ಭಾಳ ಇಂಟ್ರೆಸ್ಟ್ ಇರುತ್ತೆ, ಆ ಥರನೂ ಇರಬಾರ್ದು. ಜ್ಞಾನನೂ ಅವಶ್ಯಕತೆ ಇದೆ. ಅಂದರೆ ನಾವು ವಿಘ್ನಗಳು ಬಂದಾಗ, ಮಾಯೆ ಬಂದಾಗ ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು, ಅದೇ ಬಾಬಾ ಸೂಕ್ಷ್ಮವಾಗಿ ಟಚ್ ಕೊಟ್ಟಿರ್ತಾರೆ ಜ್ಞಾನದಾಗೆ. ನಾವು ಜ್ಞಾನದಲ್ಲಿ ಮುಂದುವರೆದಷ್ಟು ಯೋಗನೂ ಏಕರಸದಲ್ಲಿ ಇರ್ತದೆ. ಎರಡೂ ಅವಶ್ಯಕತೆ ಪಾವನ ಆಗೋದಕ್ಕೆ. ಪ್ರಶ್ನೆ: ಸತ್ಯಯುಗದಲ್ಲಿ ಪ್ರತಿಯೊಂದು ವಸ್ತು ಒಳ್ಳೆಯದಕ್ಕಿಂತ ಒಳ್ಳೆಯ ಸತೋಪ್ರಧಾನವಾಗಿರುತ್ತದೆ ಏಕೆ? ಉತ್ತರ: ಏಕೆಂದರೆ ಅಲ್ಲಿ ಮನುಷ್ಯರು ಸತೋಪ್ರಧಾನರಾಗಿರುತ್ತಾರೆ. ಯಾವಾಗ ಮನುಷ್ಯ ಒಳ್ಳೆಯವರಾಗಿರುತ್ತಾರೆ ಆಗ ಸಾಮಗ್ರಿಗಳು ಒಳ್ಳೆಯದಾಗಿರುತ್ತದೆ, ಮತ್ತು ಮನುಷ್ಯ ಕೆಟ್ಟವರಾಗಿದ್ದಾಗ ಸಾಮಗ್ರಿಗಳು ನಷ್ಟಕರವಾಗಿರುತ್ತವೆ. ಸತೋಪ್ರಧಾನ ಸೃಷ್ಟಿಯಲ್ಲಿ ಯಾವುದೇ ವಸ್ತು ಅಪ್ರಾಪ್ತಿ ಇಲ್ಲ, ಏನೂ ಎಲ್ಲಿಯೂ ಬೇಡಬೇಕಾಗಿಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ? ಸತ್ಯಯುಗದಾಗ ಯಾಕೆ ಎಲ್ಲ ವಸ್ತುಗಳು ಸತೋಪ್ರಧಾನ ಇರ್ತವೆ ಅಂದರೆ, ಈಗ ಈ ಕಲಿಯುಗದಾಗ ಕೆಟ್ಟಿರೋದು ಯಾಕೆ? ನಮ್ಮ ಪಾಪದ ಶಕ್ತಿಗಳು ಪ್ರಕೃತಿಗೆ, ಪಂಚತತ್ವಗಳಿಗೆ ಹರಡಿ ಎಲ್ಲ ಸಾಮಗ್ರಿಗಳು, ಪಂಚತತ್ವಗಳು ಕೂಡ ನಮಗೆ ನಷ್ಟ ಉಂಟು ಮಾಡ್ತಾ ಇದ್ದಾವೆ. ನಮ್ಮ ವೈಬ್ರೇಷನ್ ಹರಡಿನೇ ಎಲ್ಲ ಕೆಟ್ಟೋಗಿರೋದು. ನಾವು ಚೆನ್ನಾಗಿದ್ದಾಗ ಅಲ್ಲಿ ಸಾಮಗ್ರಿಗಳು ಕೂಡ ಸತೋಪ್ರಧಾನವಾಗಿರ್ತವೆ ಅಂತ ಹೇಳ್ತಾರೆ ಬಾಬಾ. ಓಂ ಶಾಂತಿ. ತಂದೆಯು ಈ ಶರೀರದ ಮೂಲಕ ತಿಳಿಸುತ್ತಾರೆ, ಇದಕ್ಕೆ ಜೀವ ಎಂದು ಹೇಳಲಾಗುತ್ತದೆ. ಇದರಲ್ಲಿ ಆತ್ಮವೂ ಇದೆ ಮತ್ತು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಪರಮಪಿತ ಪರಮಾತ್ಮನೂ ಇವರಲ್ಲಿದ್ದಾರೆ. ಇದು ಮೊಟ್ಟ ಮೊದಲು ಪಕ್ಕಾ ಆಗಬೇಕು. ಆದ್ದರಿಂದ ಇವರಿಗೆ ದಾದಾ ಎಂತಲೂ ಹೇಳುತ್ತಾರೆ. ಇದಂತೂ ಮಕ್ಕಳಿಗೆ ನಿಶ್ಚಯವಿದೆ. ಈ ನಿಶ್ಚಯದಲ್ಲಿಯೇ ಮನನ ಮಾಡಬೇಕಾಗಿದೆ. ಅವಶ್ಯವಾಗಿ ತಂದೆಯು ಯಾರಲ್ಲಿ ಅವತರಿಸಿದ್ದಾರೆಯೋ ಅವರ ಪ್ರತಿ ಸ್ವಯಂ ತಂದೆಯೇ ಹೇಳುತ್ತಾರೆ, ನಾನು ಇವರ ಬಹಳ ಜನ್ಮಗಳ ಅಂತಿಮದಲ್ಲಿ ಬರುತ್ತೇನೆ. ಇದು ಸರ್ವಶಾಸ್ತ್ರ ಶಿರೋಮಣಿ ಗೀತಾಜ್ಞಾನವಾಗಿದೆ. ಶ್ರೀಮತ ಎಂದರೆ ಶ್ರೇಷ್ಠ ಮತ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನದು ಶ್ರೇಷ್ಠಾತಿ ಶ್ರೇಷ್ಠ ಮತ. ಯಾರ ಶ್ರೀಮತದಿಂದ ನೀವು ಮನುಷ್ಯರಿಂದ ದೇವತೆಗಳಾಗುತ್ತೀರಿ. ಬಾಬಾ ಏನು ಹೇಳಿದರು? ಶ್ರೀಮತ ಅಂದ್ರೇನು? ನಾವು ಏನು ಮಾಡಿದ್ವಿ? ದ್ವಾಪಾರದಿಂದ ನಮ್ಮ ಮನಸ್ಸಿಗೆ ಬಂದಂತೆ ನಡೆದು, ಮನಮತದಂತೆ ನಡೆದು ಏನು ಮಾಡಿಬಿಟ್ಟಿವಿ? ದುಃಖಿಗಳಾಗ್ಬಿಟ್ಟಿವಿ, ಅಸುರಿ ಸಂಸ್ಕಾರನ ತುಂಬ್ಕೊಂಡು. ಅದಕ್ಕೆ ಬಾಬಾ ದೈವಿ ಸಂಸ್ಕಾರ ತುಂಬಕ್ಕೆ ಏನೋ ಒಂದು ಶ್ರೇಷ್ಠ ಮಾರ್ಗನ ತೋರಿಸಿದ್ದಾರೆ. ಆ ಮಾರ್ಗ, ಆ ಮತದಂತೆ ನಡೆದಷ್ಟು ನಾವು ಏನಾಗ್ತೀವಿ? ಮನುಷ್ಯರಿಂದ ದೇವತೆಗಳಾಗ್ತೀವಿ ಅಂತ ಹೇಳ್ತಾರೆ ಬಾಬಾ. ನೀವು ಭ್ರಷ್ಟ ಮನುಷ್ಯರಿಂದ ಶ್ರೇಷ್ಠ ದೇವತೆಗಳಾಗುತ್ತೀರಿ. ನೀವು ಇದಕ್ಕಾಗಿಯೇ ಬರುತ್ತೀರಿ. ತಂದೆಯು ಸಹ ಹೇಳುತ್ತಾರೆ, ನಾನು ನಿಮ್ಮನ್ನು ಶ್ರೇಷ್ಠಾಚಾರಿಗಳು, ನಿರ್ವಿಕಾರಿ ಮತದ ದೇವಿ ದೇವತೆಗಳನ್ನಾಗಿ ಮಾಡಲು ಬರುತ್ತೇನೆ. ಮನುಷ್ಯರಿಂದ ದೇವತೆಗಳಾಗುವ ಅರ್ಥವನ್ನು ತಿಳಿಯಬೇಕಾಗಿದೆ. ವಿಕಾರಿ ಮನುಷ್ಯರಿಂದ ನಿರ್ವಿಕಾರಿ ದೇವತೆಗಳನ್ನಾಗಿ ಮಾಡಲು ಬರುತ್ತೇನೆ. ಸತ್ಯಯುಗದಲ್ಲಿಯೂ ಮನುಷ್ಯರಿರುತ್ತಾರೆ, ಆದರೆ ದೈವಿ ಗುಣವುಳ್ಳವರು. ಈಗ ಕಲಿಯುಗದಲ್ಲಿ ಅಸುರಿ ಗುಣಗಳನ್ನು ಹೊಂದಿದ ಮನುಷ್ಯರಿದ್ದಾರೆ. ಎಲ್ಲವೂ ಮನುಷ್ಯ ಸೃಷ್ಟಿಯಾಗಿದೆ, ಆದರೆ ಅವರು ಈಶ್ವರೀಯ ಬುದ್ಧಿಯವರು. ಇಲ್ಲಿ ಅವರು ಅಸುರಿ ಬುದ್ಧಿಯವರಾಗಿದ್ದಾರೆ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ? ಅಲ್ಲಿ ಜ್ಞಾನ, ಇಲ್ಲಿ ಭಕ್ತಿ ಇದೆ. ಜ್ಞಾನ ಮತ್ತು ಭಕ್ತಿ ಬೇರೆ ಬೇರೆ ಅಲ್ಲವೇ? ಜ್ಞಾನ ಅಂದ್ರೇನು? ಸತ್ಯದ ಮಾರ್ಗದಲ್ಲಿ ನಡೆಯೋದು. ಭಕ್ತಿ ಅಂದ್ರೇನು? ಅಂಧಶ್ರದ್ಧೆ. ಯಾರೇನು ಮಾಡ್ತಾರೋ ಅವ್ರು ನೋಡಿ ಮಾಡೋದು. ಅದು ಯಾಕೆ ಮಾಡ್ತೀವಿ ಏನೂ ವಿಚಾರ ಇರಲ್ಲ, ಅದು ಭಕ್ತಿ. ಅಂಧಶ್ರದ್ಧೆಯನ್ನು ಏನಂತಾರೆ ಬಾಬಾ? ಭಕ್ತಿ ಅಂತಾರೆ. ಜ್ಞಾನದ ಪುಸ್ತಕಗಳು ಎಷ್ಟೊಂದಿವೆ ಮತ್ತು ಭಕ್ತಿಯದು ಎಷ್ಟೊಂದಿದೆ. ಜ್ಞಾನಸಾಗರನು ತಂದೆಯಾಗಿದ್ದಾರೆ ಅಂದ ಮೇಲೆ ಅವರ ಪುಸ್ತಕವೂ ಒಂದೇ ಇರಬೇಕು. ಯಾರೆಲ್ಲ ಧರ್ಮಸ್ಥಾಪನೆ ಮಾಡಿದರೋ ಅವರ ಪುಸ್ತಕವೂ ಒಂದೇ ಆಗಿರಬೇಕು. ಅದಕ್ಕೆ ಧರ್ಮಗ್ರಂಥವೆಂದು ಹೇಳಲಾಗುತ್ತದೆ. ಮೊದಲ ಧರ್ಮಗ್ರಂಥವು ಗೀತೆಯಾಗಿದೆ, ಶ್ರೀಮದ್ ಭಗವದ್ಗೀತೆ. ಇದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ. ಮೊಟ್ಟ ಮೊದಲನೆಯದು ಆದಿ ಸನಾತನ ದೇವಿ ದೇವತಾ ಧರ್ಮವಾಗಿದೆ, ಹಿಂದೂ ಧರ್ಮವಲ್ಲ. ಗೀತೆಯಿಂದ ಹಿಂದೂ ಧರ್ಮ ಸ್ಥಾಪನೆಯಾಯಿತು
ಮತ್ತು ಕೃಷ್ಣನು ಗೀತೆಯನ್ನು ನುಡಿಸಿದ್ದನೆಂದು ಮನುಷ್ಯರು ತಿಳಿಯುತ್ತಾರೆ. ಯಾರೊಂದಿಗೆ ಕೇಳಿದರೂ ಸಹ ಪರಂಪರೆಯಿಂದ ಇದನ್ನು ಕೃಷ್ಣನು ಹೇಳಿದ್ದಾರೆಂದು ಹೇಳುತ್ತಾರೆ. ಯಾವುದೇ ಶಾಸ್ತ್ರದಲ್ಲಿ ಶಿವಭಗವಾನ್ ವಾಚವಿಲ್ಲ, ಶ್ರೀಮತ್ ಕೃಷ್ಣ ಭಗವಾನ್ ವಾಚ ಎಂದು ಬರೆದು ಬಿಟ್ಟಿದ್ದಾರೆ. ಯಾರು ಗೀತೆಯನ್ನು ಓದಿರುವರೋ ಅವರಿಗೇ ಸಹಜವಾಗಿ ಅರ್ಥವಾಗುವುದು. ನೀವೀಗ ತಿಳಿದುಕೊಳ್ಳುತ್ತೀರಿ, ಇದೇ ಗೀತಾಜ್ಞಾನದಿಂದ ಮನುಷ್ಯರಿಂದ ದೇವತೆಗಳಾಗಿದ್ದಾರೆ. ಯಾವ ಜ್ಞಾನವನ್ನು ಈಗಲೂ ಸಹ ತಂದೆಯು ನಮಗೆ ಕೊಡುತ್ತಿದ್ದಾರೆ. ರಾಜಯೋಗವನ್ನು ಕಲಿಸುತ್ತಿದ್ದಾರೆ, ಪವಿತ್ರತೆಯನ್ನು ಕಲಿಸುತ್ತಿದ್ದಾರೆ. ಕಾಮ ಮಹಾಶತ್ರುವಾಗಿದೆ, ಇದರ ಮೂಲಕವೇ ನೀವು ಸೋಲನ್ನು ಅನುಭವಿಸಿದಿರಿ. ಏನು ಹೇಳಿದರು ಬಾಬಾ? ಕಾಮ ಮಹಾವಿಕಾರ, ಇದ್ರ ಮೂಲಕನೇ ನೀವು ಸೋಲು ಅನುಭವಿಸಿದ್ರಿ ಅಂದರು. ಅಂದರೆ ಯಾವಾಗ ಆತ್ಮ ವಿಕಾರದಲ್ಲಿ ಪ್ರವೇಶತೆ ಆಗ್ತತೋ ಆಗ ಅದರ ಬುದ್ಧಿ ಏನಾಗ್ತತೆ? ಕಲ್ಲಾಗ್ತತೆ. ಅಂದರೆ ವಿಚಾರ ಮಾಡೋ ಶಕ್ತಿನ ಕಳ್ಕೊಳ್ತತೆ. ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ಪಾಪನೇ ಮಾಡ್ತಾ ಏನಾಯಿತು? ದುಃಖದ ಸಾಗರದಲ್ಲಿ ಮುಳುಗಿಬಿಟ್ಟತ್ತೆ. ಅದಕ್ಕೆ ಬಾಬಾ ಏನಂತ ಇದ್ದಾರೆ? ಸೋಲನ್ನು ಅನುಭವಿಸಿದ್ರಿ ಅಂತ ಹೇಳ್ತಾರೆ ಬಾಬಾ. ಈಗ ಮತ್ತೆ ಅದರ ಮೇಲೆ ಜಯಗಳಿಸಿದರೆ ಜಗಜ್ಜೀತರು ಅರ್ಥಾತ್ ವಿಶ್ವದ ಮಾಲೀಕರಾಗಿ ಬಿಡುತ್ತೀರಿ. ಇದು ಬಹಳ ಸಹಜವಾಗಿದೆ. ಬೇಹದ್ದಿನ ತಂದೆಯ ಕುಳಿತು ಇವರ ಬ್ರಹ್ಮರವರ ಮೂಲಕ ನಿಮಗೆ ಓದಿಸುತ್ತಾರೆ. ಅವರು ಎಲ್ಲ ಆತ್ಮರ ತಂದೆಯಾಗಿದ್ದಾರೆ. ಈ ಬ್ರಹ್ಮರವರು ಮನುಷ್ಯರ ಬೇಹದ್ದಿನ ತಂದೆಯಾಗಿದ್ದಾರೆ. ಹೆಸರೇ ಆಗಿದೆ ಪ್ರಜಾಪಿತ ಬ್ರಹ್ಮ. ಬ್ರಹ್ಮನ ತಂದೆಯ ಹೆಸರೇನೆಂದು ನೀವು ಯಾರೊಂದಿಗಾದರೂ ಕೇಳಿದರೆ ಅವರು ತಬ್ಬಿಬ್ಬಾಗುತ್ತಾರೆ. ಬ್ರಹ್ಮ ವಿಷ್ಣು ಶಂಕರರು ರಚನೆಯಾಗಿದ್ದಾರೆ. ಈ ಮೂವರಿಗೂ ಯಾರೋ ತಂದೆ ಇರಬೇಕಲ್ಲವೇ? ನೀವು ತೋರಿಸುತ್ತೀರಿ, ಈ ಮೂವರಿಗೆ ತಂದೆಯು ನಿರಾಕಾರ ಶಿವನಾಗಿದ್ದಾರೆ. ಬ್ರಹ್ಮ ವಿಷ್ಣು ಶಂಕರನು ಸೂಕ್ಷ್ಮತನದ ದೇವತೆಗಳೆಂದು ತೋರಿಸುತ್ತಾರೆ. ಅವರ ಮೇಲೆ ಶಿವನಿದ್ದಾರೆ. ಮಕ್ಕಳಿಗೆ ಗೊತ್ತಿದೆ, ಶಿವತಂದೆಯ ಮಕ್ಕಳು ಯಾರೆಲ್ಲ ಆತ್ಮರಿದ್ದಾರೆಯೋ ಅವರಿಗೆ ತಮ್ಮ ಶರೀರವಂತೂ ಇದ್ದೇ ಇರುವುದು. ತಂದೆಯಂತೂ ಸದಾ ನಿರಾಕಾರ ಪರಮಪಿತ ಪರಮಾತ್ಮನಾಗಿದ್ದಾರೆ. ನಿರಾಕಾರ ಪರಮಪಿತ ಪರಮಾತ್ಮನಿಗೆ ನಾವು ಮಕ್ಕಳಾಗಿದ್ದೇವೆಂದು ನಿಮಗೆ ತಿಳಿದಿದೆ. ಪರಮಪಿತ ಪರಮಾತ್ಮನೆಂದು ಆತ್ಮವೇ ಶರೀರದ ಮೂಲಕ ಹೇಳುತ್ತದೆ. ಎಷ್ಟು ಸಹಜ ಮಾತುಗಳಾಗಿವೆ. ಇದಕ್ಕೆ ತಂದೆ ಮತ್ತು ಆಸ್ತಿ ಎಂದು ಹೇಳಲಾಗುತ್ತದೆ. ಯಾರು ಓದಿಸುತ್ತಾರೆ? ಗೀತೆಯ ಜ್ಞಾನವನ್ನು ಯಾರು ತಿಳಿಸಿದರು? ನಿರಾಕಾರ ತಂದೆ. ಅವರಿಗೆ ಯಾವುದೇ ಕಿರೀಟವಿಲ್ಲ. ಅವರು ಜ್ಞಾನಸಾಗರ, ಬೀಜರೂಪ, ಚೈತನ್ಯವಾಗಿದ್ದಾರೆ. ನೀವು ಸಹ ಚೈತನ್ಯ ಆತ್ಮರಾಗಿದ್ದೀರಲ್ಲವೇ? ಎಲ್ಲ ವೃಕ್ಷಗಳ ಆದಿ ಮಧ್ಯ ಅಂತ್ಯವನ್ನು ನೀವು ತಿಳಿದುಕೊಂಡಿದ್ದೀರಿ. ಭಲೆ ನೀವು ಮಾಲಿಗಳಲ್ಲ, ಆದರೆ ಹೇಗೆ ಬೀಜವನ್ನು ಹಾಕುತ್ತಾರೆ, ಅದರಿಂದ ಹೇಗೆ ವೃಕ್ಷವು ವೃದ್ಧಿಯಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಬಲ್ಲಿರಿ. ಅದಂತೂ ಜಡ ವೃಕ್ಷವಾಗಿದೆ, ಇದು ಚೈತನ್ಯವಾಗಿದೆ. ನೀವು ಆತ್ಮರಲ್ಲಿ ಜ್ಞಾನವಿದೆ, ಇದು ಮತ್ಯಾರಲ್ಲಿಯೂ ಇರುವುದಿಲ್ಲ. ತಂದೆಯು ಚೈತನ್ಯ ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದಾರೆ. ಅಂದ ಮೇಲೆ ವೃಕ್ಷವು ಮನುಷ್ಯರಿಂದಲೇ ಕೂಡಿರಬೇಕಲ್ಲವೇ? ಇದು ಚೈತನ್ಯ ರಚನೆಯಾಗಿದೆ. ರಚಯಿತ ಮತ್ತು ರಚನೆಯಲ್ಲಿ ಅಂತರವಂತೂ ಇರುತ್ತದೆಯಲ್ಲವೇ? ಮಾವಿನ ಬೀಜವನ್ನು ಹಾಕಿದರೆ ಮಾವಿನ ಸಸಿಯೇ ಬರುತ್ತದೆ ಮತ್ತು ವೃಕ್ಷವು ಎಷ್ಟು ದೊಡ್ಡದಾಗುತ್ತಾ ಹೋಗುತ್ತದೆ, ಹಾಗೆ ಮನುಷ್ಯ ರಚನೆಯ ವೃಕ್ಷವು ಎಷ್ಟು ದೊಡ್ಡದಾಗುತ್ತಾ ಹೋಗುತ್ತದೆ. ಹಾಗೆಯೇ ಮನುಷ್ಯ ರಚನೆಯ ಬೀಜದಿಂದ ಎಷ್ಟೊಂದು ಶಾಖೆಗಳು ಹೊರಡುತ್ತವೆ. ಜಡ ಬೀಜದಲ್ಲಿ ಯಾವುದೇ ಜ್ಞಾನವಿರುವುದಿಲ್ಲ. ಇವರಂತೂ ಚೈತನ್ಯ ಬೀಜರೂಪನಾಗಿದ್ದಾರೆ. ಹೇಗೆ ಉತ್ಪತ್ತಿ, ಪಾಲನೆ ಹಾಗೂ ವಿನಾಶವಾಗುತ್ತದೆ ಎಂದು ಅವರಲ್ಲಿ ಇಡೀ ಸೃಷ್ಟಿರೂಪಿ ವೃಕ್ಷದ ಜ್ಞಾನವಿದೆ. ಬಹಳ ದೊಡ್ಡ ವೃಕ್ಷವು ಸಮಾಪ್ತಿಯಾಗಿ ಮತ್ತೆ ಇನ್ನೊಂದು ಹೊಸ ವೃಕ್ಷವು ಹೇಗೆ ಎದ್ದು ನಿಲ್ಲುತ್ತದೆ ಎಂಬುದು ಗುಪ್ತ ಮಾತಾಗಿದೆ. ನಿಮಗೆ ಜ್ಞಾನವೂ ಗುಪ್ತವಾಗಿಯೇ ಸಿಗುತ್ತದೆ. ತಂದೆಯೂ ಗುಪ್ತವಾಗಿಯೇ ಬಂದಿದ್ದಾರೆ. ಏನು ಹೇಳಿದರು ಬಾಬಾ? ಎಲ್ಲವೂ ಗುಪ್ತ. ಅಂದರೆ ಬಾಬಾ ಹೇಗೆ ಕಣ್ಣಿಗೆ ಕಾಣಲ್ಲೋ ಅವ್ರು ಮಾಡೋ ಕೆಲಸಗಳು ಕೂಡ ಕಣ್ಣಿಗೆ ಕಾಣಲ್ಲ. ಯಾರು 63 ಜನ್ಮ ಭಕ್ತಿ ಮಾಡಿರ್ತಾರೋ ಅವ್ರನ್ನ ಟಚ್ ಕೊಟ್ಟು ಮಡ್ಲಾಗ ಹಾಕ್ಕೊಂಡು ಭಕ್ತಿಯ ಫಲ ತುಂಬ್ತಾ ಇದ್ದಾರೆ. ಎಲ್ಲ ಪುರುಷಾರ್ಥ ನಡೀತಾ ಇದೆ. ಆಸ್ತಿ ತುಂಬ್ಕೊಳ್ಳೋರೆಲ್ಲ ತುಂಬ್ಕೊಳ್ತಾ ಇದ್ದಾರೆ. ಆದರೂ ಅದೇ ಮನೆಗೆ 4 ಗೋಡೆಗಳ ಮಧ್ಯೆ ಪತ್ನಿಗೆ ಗೊತ್ತಿರ್ತದೆ, ಪತಿಗೆ ಗೊತ್ತಾಗಲ್ಲ ಭಗವಂತ ಬಂದನಂತ. ಆಗ ನೋಡ್ರಿ, ಆಗ ಲಾಸ್ಟ್ ಎಲ್ಲರೂ ಅಕ್ಕಪಕ್ಕದ ಮನೆಗಳು ಎಲ್ಲರನ್ನ ಕರೆದಿರ್ತೀವಿ, ಬರ್ರಿ ಬರ್ರಿ ಭಗವಂತ ಬಂದಾನಂತ. ಆದರೆ ಅವರಿಗೆ ಕಿವಿಗೆ ಬೀಳಲ್ಲ. ಆದರೆ ಲಾಸ್ಟಿಗೆ ಸಾಕ್ಷಾತ್ಕಾರ ಆದಾಗ ಭಾಳ ದುಃಖ ಪಡ್ತಾರೆ. ಆಮೇಲೆ ನಿನ್ನ ಗತಿಮತಿ ನಿನಗೇ ಗೊತ್ತು ಅಂತ ಹಾಡ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ?
ಈಗ ಹೊಸ ವೃಕ್ಷದ ನಾಟಿಯಾಗುತ್ತಿದೆ. ಈಗಂತೂ ಎಲ್ಲರೂ ಪತಿತರಾಗಿ ಬಿಟ್ಟಿದ್ದಾರೆ. ಬೀಜದಿಂದ ಮೊದಲನೇದಾಗಿ ಯಾವ ಎಲೆಗಳು ಬಂದವೋ ಅವರು ಯಾರಾಗಿದ್ದರು? ಸತ್ಯಯುಗದ ಮೊದಲ ಎಲೆ ಎಂದು ಕೃಷ್ಣನಿಗೆ ಹೇಳಲಾಗುವುದು. ಲಕ್ಷ್ಮೀನಾರಾಯಣರಿಗಲ್ಲ. ಹೊಸ ಎಲೆಯು ಚಿಕ್ಕದಾಗಿರುತ್ತದೆ, ನಂತರ ಅದು ದೊಡ್ಡದಾಗುತ್ತದೆ. ಅಂದಾಗ ಈ ಬೀಜಕ್ಕೆ ಎಷ್ಟೊಂದು ಮಹಿಮೆ ಇದೆ ಅಂದರೆ, ಕೃಷ್ಣ ದೊಡ್ಡದಾದ್ಮೇಲೆ ನಾರಾಯಣ ಅಂತ ಹೆಸರಿಡ್ತಾರೆ 30 ವರ್ಷ ಆದಮೇಲೆ. ಬಟ್ ಚಿಕ್ಕವನಿದ್ದಾಗ ಕೃಷ್ಣ ಅಂತಲೇ ಇರ್ತೈತಲ್ಲ, ಅಂದರೆ ಮೊದಲ ಎಲೆ ಯಾವುದು? ಕೃಷ್ಣ. ಬಾಬಾ ಏನಂತಾರೆ, ಈ ಬೀಜಕ್ಕೆ ಎಷ್ಟೊಂದು ಮಹಿಮೆ ಇದೆ. ಇವರಂತೂ ಚೈತನ್ಯನಲ್ಲವೇ, ಮತ್ತೆ ಎಲೆಗಳು ಹೊರಡುತ್ತವೆ. ಅವರಿಗೆ ಬಹಳ ಮಹಿಮೆಯಾಗುತ್ತದೆ. ನೀವೀಗ ದೇವಿ ದೇವತೆಗಳಾಗುತ್ತಿದ್ದೀರಿ. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದೀರಿ. ಮೂಲ ಮಾತೇ ಇದಾಗಿದೆ. ದೈವಿ ಗುಣಗಳನ್ನು ನಾವು ಧಾರಣೆ ಮಾಡಬೇಕು. ಇವರ ಥರ ನಾವು ಆಗಬೇಕಾಗಿದೆ. ಚಿತ್ರಗಳು ಇವೆ. ಚಿತ್ರಗಳು ಇಲ್ಲದೆ ಹೋದರೆ ಬುದ್ಧಿಯಲ್ಲಿ ಜ್ಞಾನವೇ ಬರುವುದಿಲ್ಲ. ಈ ಚಿತ್ರಗಳು ಬಹಳ ಉಪಯೋಗಕ್ಕೆ ಬರುತ್ತವೆ. ಭಕ್ತಿ ಮಾರ್ಗದಲ್ಲಿ ಈ ಚಿತ್ರಗಳಿಗೂ ಪೂಜೆ ನಡೆಯುತ್ತದೆ ಮತ್ತು ಜ್ಞಾನ ಮಾರ್ಗದಲ್ಲಿ ನಾವು ಈ ರೀತಿ ಆಗಬೇಕೆಂಬುದು ಈ ಚಿತ್ರಗಳಿಂದ ನಿಮಗೆ ಜ್ಞಾನ ಸಿಗುತ್ತದೆ. ಭಕ್ತಿ ಮಾರ್ಗದಲ್ಲಿ ನಾವೇ ಈ ರೀತಿ ಆಗಬೇಕೆಂಬುದನ್ನು ಅವರು ತಿಳಿದುಕೊಳ್ಳುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಮಂದಿರಗಳಾಗುತ್ತವೆ. ಎಲ್ಲರಿಗಿಂತ ಹೆಚ್ಚು ಯಾರ ಮಂದಿರಗಳಾಗುತ್ತವೆ? ಯಾರು ಬೀಜರೂಪನಾಗಿದ್ದಾರೆ ಆ ಶಿವತಂದೆಯ ಮಂದಿರಗಳೇ ಹೆಚ್ಚು ತಯಾರಾಗುತ್ತವೆ. ಅವರ ನಂತರ ಮೊದಲ ರಚನೆಯ ಮಂದಿರಗಳು ನಿರ್ಮಾಣವಾಗುತ್ತವೆ. ಮೊದಲ ರಚನೆಯು ಈ ಲಕ್ಷ್ಮೀನಾರಾಯಣರಾಗಿದ್ದಾರೆ. ಶಿವನ ನಂತರ ಎಲ್ಲರಿಗಿಂತ ಹೆಚ್ಚು ಪೂಜೆ ಇವರಿಗೆ ನಡೆಯುತ್ತದೆ. ಮಾತೆಯರಂತೂ ಜ್ಞಾನವನ್ನು ತಿಳಿಸುತ್ತೀರಿ, ಅವರ ಪೂಜೆಯಾಗುವುದಿಲ್ಲ. ಓದಿಸುತ್ತೀರಲ್ಲವೇ, ತಂದೆಯು ನಿಮಗೆ ಓದಿಸುತ್ತಾರೆ. ನೀವು ಯಾರದೇ ಪೂಜೆ ಮಾಡುವುದಿಲ್ಲ. ಓದಿಸುವವರಿಗೂ ಈಗ ಪೂಜೆ ಮಾಡುವಂತಿಲ್ಲ. ನೀವು ಯಾವಾಗ ಓದಿ ಮತ್ತೆ ಅವಿದ್ಯಾವಂತರಾಗುವಿರೋ ಆಗ ಪೂಜೆಯಾಗುವುದು. ನೀವೇ ದೇವಿ ದೇವತೆಗಳಾಗುತ್ತೀರಿ. ನಿಮಗೆ ತಿಳಿದಿದೆ, ಯಾರು ನಮ್ಮನ್ನು ಇಷ್ಟು ಶ್ರೇಷ್ಠರನ್ನಾಗಿ ಮಾಡುವರೋ ಅವರ ಪೂಜೆಯೂ ನಡೆಯುವುದು ಮತ್ತು ನಂಬರ್ವಾರ್ ನಮ್ಮ ಪೂಜೆಯೂ ನಡೆಯುತ್ತದೆ. ಕ್ರಮೇಣವಾಗಿ ಪಂಚತತ್ವಗಳಿಗೂ ಪೂಜೆ ಮಾಡತೊಡಗುತ್ತಾರೆ. ಶರೀರವು ಪಂಚತತ್ವಗಳಿಂದಾಗಿದೆಯಲ್ಲವೇ, ಪಂಚತತ್ವಗಳಿಗಾದರೂ ಪೂಜೆ ಮಾಡಿ ಅಥವಾ ಶರೀರದ ಪೂಜೆಯನ್ನಾದರೂ ಮಾಡಿ ಒಂದೇ ಆಗಿಬಿಡುತ್ತದೆ. ಈ ಜ್ಞಾನವಂತ ಬುದ್ಧಿಯಲ್ಲಿದೆ. ಈ ಲಕ್ಷ್ಮೀನಾರಾಯಣರು ಇಡೀ ವಿಶ್ವದ ಮಾಲೀಕರಾಗಿದ್ದರು. ಹೊಸ ಸೃಷ್ಟಿಯಲ್ಲಿ ಈ ದೇವಿ ದೇವತೆಗಳ ರಾಜ್ಯವಿತ್ತು. ಆದರೆ ಅವರು ಯಾವಾಗ ಇದ್ದರು ಎಂಬುದನ್ನು ತಿಳಿದುಕೊಂಡಿಲ್ಲ. ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ. ಲಕ್ಷಾಂತರ ವರ್ಷಗಳ ಮಾತು ಯಾರ ಬುದ್ಧಿಯಲ್ಲಿಯೂ ನಿಲ್ಲಲು ಸಾಧ್ಯವಿಲ್ಲ. ಈಗ ನಿಮಗೆ ಸ್ಮೃತಿ ಇದೆ. ನಾವು ಇಂದಿಗೆ 5000 ವರ್ಷಗಳ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೆವು. ದೇವಿ ದೇವತಾ ಧರ್ಮದವರು ಮತ್ತೆ ಅನ್ಯ ಧರ್ಮದಲ್ಲಿ ಮತಾಂತರಗೊಂಡಿದ್ದಾರೆ. ಹಿಂದೂ ಧರ್ಮವೆಂದು ಹೇಳುವಂತಿಲ್ಲ. ಆದರೂ ಪತಿತರಾಗಿರುವ ಕಾರಣ ತಮ್ಮನ್ನು ದೇವಿ ದೇವತೆಗಳೆಂದು ಹೇಳಿಕೊಳ್ಳುವುದು ಶೋಭಿಸುವುದಿಲ್ಲ. ಅಪವಿತ್ರರಿಗೆ ದೇವಿ ದೇವತೆಗಳೆಂದು ಹೇಳಲು ಸಾಧ್ಯವಿಲ್ಲ. ಮನುಷ್ಯರು ಪವಿತ್ರ ದೇವಿಯರ ಪೂಜೆ ಮಾಡುತ್ತಾರೆ. ಅಂದ ಮೇಲೆ ಸ್ವಯಂ ಅಪವಿತ್ರರಾಗಿದ್ದಾರೆ. ಆದ್ದರಿಂದ ಪವಿತ್ರರ ಮುಂದೆ ತಲೆಬಾಗಬೇಕಾಗುತ್ತದೆ. ಭಾರತದಲ್ಲಿ ವಿಶೇಷವಾಗಿ ಕನ್ಯೆಯರಿಗೆ ನಮನ ಮಾಡುತ್ತಾರೆ. ಕುಮಾರರಿಗೆ ನಮಿಸುವುದಿಲ್ಲ. ಕನ್ಯೆಯರಿಗೆ ಸ್ತ್ರೀಯರಿಗೆ ನಮಿಸುತ್ತಾರೆ. ಪುರುಷರಿಗೆ ಏಕೆ ನಮಿಸುವುದಿಲ್ಲ? ಈ ಸಮಯದಲ್ಲಿ ಜ್ಞಾನವು ಮೊದಲು ಮಾತೆಯರಿಗೆ ಸಿಗುತ್ತದೆ. ತಂದೆಯು ಇವರಲ್ಲಿ ಪ್ರವೇಶ ಮಾಡುತ್ತಾರೆ. ಇದನ್ನು ಸಹ ತಿಳಿದುಕೊಂಡಿದ್ದೀರಿ. ಅವಶ್ಯವಾಗಿ ಇದು ಜ್ಞಾನದ ದೊಡ್ಡ ನದಿಯಾಗಿದ್ದಾರೆ. ಜ್ಞಾನ ನದಿಯೂ ಆಗಿದ್ದಾರೆ ಮತ್ತು ಪುರುಷನೂ ಆಗಿದ್ದಾರೆ. ಇದು ಎಲ್ಲಕ್ಕಿಂತ ದೊಡ್ಡ ನದಿಯಾಗಿದೆ. ಬ್ರಹ್ಮಪುತ್ರ ನದಿಯು ಎಲ್ಲಕ್ಕಿಂತ ದೊಡ್ಡದಾಗಿದೆ. ಇದು ಕಲ್ಕತ್ತಾದ ಕಡೆ ಸಾಗರದಲ್ಲಿ ಹೋಗಿ ಸೇರುತ್ತದೆ. ಅಲ್ಲಿ ಮೇಳವೂ ಆಗುತ್ತದೆ. ಆದರೆ ಅದು ಆತ್ಮರು ಮತ್ತು ಪರಮಾತ್ಮನ ಮೇಳವೆಂದು ಅವರಿಗೆ ಗೊತ್ತಿಲ್ಲ. ಅದಂತೂ ನೀರಿನ ನದಿಯಾಗಿದೆ. ಯಾವುದಕ್ಕೆ ಬ್ರಹ್ಮಪುತ್ರ ಎಂದು ಹೆಸರನ್ನಿಟ್ಟಿದ್ದಾರೆ. ಅವರಂತೂ ಬ್ರಹ್ಮನೆಂದು ಈಶ್ವರನಿಗೆ ಹೇಳುತ್ತಾರೆ. ಆದ್ದರಿಂದ ಬ್ರಹ್ಮಪುತ್ರ ನದಿಯನ್ನು ಬಹಳ ಪಾವನವೆಂದು ತಿಳಿಯುತ್ತಾರೆ. ದೊಡ್ಡ ನದಿಯಾಗಿದ್ದರೆ ಅದು ಪವಿತ್ರವಾಗಿಯೂ ಇರುವುದು. ವಾಸ್ತವದಲ್ಲಿ ಪತಿತ ಪಾವನಿ ಎಂದು ಗಂಗೆಗೆ ಅಲ್ಲ, ಬ್ರಹ್ಮಪುತ್ರ ನದಿಗೆ ಹೇಳಲಾಗುವುದು. ಮೇಳವು ಇಲ್ಲಿಯೇ ಸೇರುತ್ತದೆ. ಅಂದರೆ ಇದು ಸಾಗರ ಮತ್ತು ಬ್ರಹ್ಮ ನದಿಯ ಮೇಳವಾಗಿದೆ. ಬ್ರಹ್ಮರವರ ಮೂಲಕ ಹೇಗೆ ರಚನೆಯಾಗುತ್ತದೆ ಎಂಬುದು ಗುಹ್ಯ ತಿಳಿದುಕೊಳ್ಳುವ ಮಾತುಗಳಾಗಿವೆ. ಇವು ಪ್ರಾಯಲೋಪವಾಗಿ ಬಿಡುತ್ತವೆ. ಇದಂತೂ ಬಹಳ ಸಹಜ ಮಾತಲ್ಲವೇ? ಬಾಬಾ ಏನು ಹೇಳ್ತಾ ಇದ್ದಾರೆ? ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ರಾಜಯೋಗ ಅಂದರೆ ಆತ್ಮ ರಾಜ. ಯಾವುದ್ರ ಮೇಲೆ? ತನ್ನ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅಂದರೆ ಕಣ್ಣು, ಮೂಗು, ಬಾಯಿ, ಕಿವಿ, ಕೈ ಮತ್ತು ಮನಸ್ಸು, ಬುದ್ಧಿ, ಸಂಸ್ಕಾರ ಇವೆಲ್ಲದ್ರ ಮೇಲೆ ಏನಾಗ್ತದೆ? ರಾಜ. ಅದಕ್ಕೆ ಇದು ರಾಜಯೋಗ. ಮತ್ತು ದೇಹದ ಜಗತ್ತಿನ ಮೇಲೆ ರಾಜರಾಗ್ತಾರೆ.
ಬಾಬಾ ಏನಂತಾರೆ, ಈಗ ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ಮತ್ತು ಈ ಪ್ರಪಂಚವೇ ಸಮಾಪ್ತಿಯಾಗಿ ಬಿಡುವುದು. ಶಾಸ್ತ್ರ ಇತ್ಯಾದಿಗಳೇನೂ ಉಳಿಯುವುದಿಲ್ಲ. ಮತ್ತೆ ಭಕ್ತಿ ಮಾರ್ಗದಲ್ಲಿ ಶಾಸ್ತ್ರಗಳು ರಚಿಸಲ್ಪಡುತ್ತವೆ. ಜ್ಞಾನದ ಮಾರ್ಗದಲ್ಲಿ ಶಾಸ್ತ್ರಗಳಿರುವುದಿಲ್ಲ. ಈ ಶಾಸ್ತ್ರಗಳು ಪರಂಪರೆಯಿಂದ ನಡೆದು ಬರುತ್ತವೆ ಎಂದು ಮನುಷ್ಯರು ತಿಳಿಯುತ್ತಾರೆ. ಸ್ವಲ್ಪವೂ ಜ್ಞಾನವಿಲ್ಲ. ಕಲ್ಪದ ಆಯುಷ್ಯನ್ನು ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಪರಂಪರೆ ಎಂದು ಹೇಳಿಬಿಡುತ್ತಾರೆ. ಇದಕ್ಕೆ ಅಜ್ಞಾನ ಅಂಧಕಾರವೆಂದು ಹೇಳಲಾಗುತ್ತದೆ. ಈಗ ನೀವು ಮಕ್ಕಳಿಗೆ ಈ ಬೇಹದ್ದಿನ ವಿದ್ಯೆಯು ಸಿಗುತ್ತಿದೆ. ಇದರಿಂದ ನೀವು ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಬಲ್ಲಿರಿ. ನಿಮಗೆ ಈ ದೇವಿ ದೇವತೆಗಳ ಪೂರ್ಣ ಚರಿತ್ರೆ ಭೂಗೋಳವು ತಿಳಿದಿದೆ. ಇವರ ಪವಿತ್ರ ಪ್ರವೃತ್ತಿ ಮಾರ್ಗ ಇರುತ್ತದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಇವರು ಪವಿತ್ರ ಪ್ರವೃತ್ತಿ ಮಾರ್ಗದ ಪೂಜ್ಯರಾಗಿದ್ದಾರೆ. ಈಗ ಪೂಜಾರಿ ಪತಿತರಾಗಿದ್ದಾರೆ. ಸತ್ಯಯುಗದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗವಿರುತ್ತದೆ. ಇಲ್ಲಿ ಕಲಿಯುಗದಲ್ಲಿ ಅಪವಿತ್ರ ಪ್ರವೃತ್ತಿ ಮಾರ್ಗವಿದೆ. ನಂತರ ನಿವೃತ್ತಿ ಮಾರ್ಗವಾಗುತ್ತದೆ. ಅದು ಸಹ ಡ್ರಾಮದಲ್ಲಿದೆ. ಅದಕ್ಕೆ ಸನ್ಯಾಸ ಧರ್ಮವೆಂದು ಹೇಳಲಾಗುತ್ತದೆ. ಗೃಹಸ್ಥದ ಸನ್ಯಾಸ ಮಾಡಿ ಕಾಡಿಗೆ ಹೊರಟು ಹೋಗುತ್ತಾರೆ. ಅದು ಹದ್ದಿನ ಸನ್ಯಾಸವಾಗಿದೆ. ಇರುವುದಂತೂ ಇದೇ ಹಳೆಯ ಪ್ರಪಂಚದಲ್ಲಿಯೇ ಅಲ್ಲವೇ? ನೀವೀಗ ತಿಳಿದುಕೊಳ್ಳುತ್ತೀರಿ, ನಾವು ಸಂಗಮಯುಗದಲ್ಲಿದ್ದೇವೆ ಮತ್ತೆ ಹೊಸ ಪ್ರಪಂಚದಲ್ಲಿ ಹೋಗುತ್ತೇವೆ. ನಿಮಗೆ ತಿಥಿ ತಾರೀಕು ಗಳಿಗೆ ಸಹಿತವಾಗಿ ಎಲ್ಲವೂ ತಿಳಿದಿದೆ. ಅವರಂತೂ ಕಲ್ಪದ ಆಯುಷನ್ನು ಲಕ್ಷಾಂತರ ವರ್ಷ ಎಂದು ಹೇಳಿಬಿಡುತ್ತಾರೆ. ಇದರ ಪೂರ್ಣ ಲೆಕ್ಕವನ್ನು ತೆಗೆಯಬಹುದಾಗಿದೆ. ಲಕ್ಷಾಂತರ ವರ್ಷಗಳ ಮಾತು ನೆನಪು ಮಾಡಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ. ನೀವು ಈಗ ತಿಳಿದುಕೊಂಡಿದ್ದೀರಿ, ತಂದೆಯು ಯಾರಾಗಿದ್ದಾರೆ, ಹೇಗೆ ಬರುತ್ತಾರೆ, ಯಾವ ಕರ್ತವ್ಯ ಮಾಡುತ್ತಾರೆ. ನೀವು ಎಲ್ಲರ ಕರ್ತವ್ಯವನ್ನು ಜನ್ಮ ಪ್ರತಿಯನ್ನು ಅರಿತುಕೊಂಡಿದ್ದೀರಿ. ಬಾಕಿ ವೃಕ್ಷದ ಎಲೆಗಳಂತೂ ಬಹಳಷ್ಟಿರುತ್ತವೆ. ಅದನ್ನು ಎಣಿಕೆ ಮಾಡಲು ಸಾಧ್ಯವಿಲ್ಲ. ಈ ಬೇಹದ್ದಿನ ಸೃಷ್ಟಿರೂಪಿ ವೃಕ್ಷದ ಎಲೆಗಳು ಎಷ್ಟಿವೆ? 5,000 ವರ್ಷಗಳಲ್ಲಿ ಇಷ್ಟೊಂದು ಕೋಟ್ಯಾಂತರ ಜನಸಂಖ್ಯೆ ಇದೆ. ಅಂದ ಮೇಲೆ ಇನ್ನು ಲಕ್ಷಾಂತರ ವರ್ಷಗಳಲ್ಲಿ ಇನ್ನೆಷ್ಟು ಜನಸಂಖ್ಯೆ ಆಗಬಹುದು? ಬಾಬಾ ಏನಂತಾರೆ, 5,000 ವರ್ಷದಾಗ ಇಷ್ಟು ಕೋಟಿ ಆಗಿತ್ತಲ್ಲ, 900 ಕೋಟಿ ಹತ್ತತ್ರ ಬರ್ತಾ ಇದೆ. ಅಂದರೆ ಇನ್ನು ಲಕ್ಷಾಂತರ ವರ್ಷದ ಸೃಷ್ಟಿ ಇದ್ದಿದ್ರೆ ಏನು ಭೂಮಿ ಮೇಲೆ ನಿಂದ್ರಕ್ಕೆ ಜಾಗ ಕೂಡ ಇರ್ತಿತ್ತೋ ಇಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ, ಭಕ್ತಿ ಮಾರ್ಗದಲ್ಲಿ ತೋರಿಸಿದ್ದಾರೆ. ಸತ್ಯಯುಗವು ಇಷ್ಟು ವರ್ಷಗಳು, ತ್ರೇತಾ ಇಷ್ಟು ವರ್ಷಗಳು, ದ್ವಾಪರ ಕಲಿಯುಗವು ಇಷ್ಟು ವರ್ಷಗಳಿವೆ ಎಂದು ಬರೆಯಲ್ಪಟ್ಟಿದೆ. ತಂದೆ ಕುಳಿತು ನೀವು ಮಕ್ಕಳಿಗೆ ಇದೆಲ್ಲ ರಹಸ್ಯವನ್ನು ತಿಳಿಸುತ್ತಾರೆ. ಮಾವಿನ ಬೀಜವನ್ನು ನೋಡಿದಾಗ ಮಾವಿನ ವೃಕ್ಷವೇ ಸಮ್ಮುಖದಲ್ಲಿ ಬರುತ್ತದೆ ಅಲ್ಲವೇ? ಈಗ ಮನುಷ್ಯ ಸೃಷ್ಟಿಯ ಬೀಜರೂಪನ್ನು ನಿಮ್ಮ ಸಮ್ಮುಖದಲ್ಲಿದ್ದ ನಿಮಗೆ ಅವರೇ ಕುಳಿತು ವೃಕ್ಷದ ರಹಸ್ಯವನ್ನು ತಿಳಿಸುತ್ತಾರೆ. ಏಕೆಂದರೆ ಚೈತನ್ಯನಾಗಿದ್ದಾರೆ. ತಿಳಿಸುತ್ತಾರೆ, ನಮ್ಮದು ಇದು ತಲೆಕೆಳಕಾದ ವೃಕ್ಷವಿದೆ. ನೀವು ಸಹ ಇದನ್ನು ತಿಳಿಸಬಹುದು. ಈ ಪ್ರಪಂಚದಲ್ಲಿ ಏನೆಲ್ಲ ಜಡ ಹಾಗೂ ಚೈತನ್ಯವಿದೆಯೋ ಎಲ್ಲವೂ ಚಾಚು ತಪ್ಪದೆ ಪುನರಾವರ್ತನೆಯಾಗುವುದು. ಈಗ ಎಷ್ಟೊಂದು ವೃದ್ಧಿ ಹೊಂದುತ್ತಿರುತ್ತಾರೆ. ಸತ್ಯಯುಗದಲ್ಲಿ ಇಷ್ಟೊಂದು ಇರಲು ಸಾಧ್ಯವಿಲ್ಲ. ಇಂಥ ವಸ್ತು ಆಸ್ಟ್ರೇಲಿಯಾದಿಂದ, ಜಪಾನ್ನಿಂದ ಬಂದಿತ್ತೆಂದು ಹೇಳುತ್ತಾರೆ. ಸತ್ಯಯುಗದಲ್ಲಿ ಜಪಾನ್, ಆಸ್ಟ್ರೇಲಿಯಾ ಮೊದಲಾದವುಗಳಿರುವುದಿಲ್ಲ. ಡ್ರಾಮಾನುಸಾರ ಅಲ್ಲಿನ ವಸ್ತುಗಳು ಇಲ್ಲಿಗೆ ಆಮದು ಮಾಡಿಕೊಳ್ಳುತ್ತಾರೆ. ಅಮೇರಿಕಾದಿಂದ ಗೋಧಿಯು ಬರುತ್ತದೆ. ಬಾಬಾ ಇಲ್ಲೇನು ಹೇಳಿದರು, ಸತ್ಯಯುಗದಾಗ ಆಸ್ಟ್ರೇಲಿಯಾ, ಜಪಾನ್ ಯಾವುದೂ ಇರುವುದಿಲ್ಲ ಅಂತ ಹೇಳಿದರು. ಅಂದರೆ ಎಲ್ಲವುದು ಏನಾಗ್ತದೆ, ಸಮುದ್ರದಲ್ಲಿ ಮುಳುಗಿ ಹೋಗಿಬಿಡ್ತದೆ. ಆಗಲೇ ನಾವು ಚಿಕ್ಕವರಿದ್ದಾಗ 33 ಡಿಗ್ರಿ ಸೆಲ್ಸಿಯಸ್ನಷ್ಟು ಆಲತೆ ಭೂಮಿ ಅಂತಿದ್ರು. ಈಗಾಗಲೇ 20 ಡಿಗ್ರಿ ಸೆಲ್ಸಿಯಸ್ನಷ್ಟು ಆಲತೆ ಇನ್ನು ಸಮುದ್ರದ ಮುಳುಗ್ತಾ ಇದೆ ಭೂಮಿ ಅಂತ ವಿಜ್ಞಾನಿಗಳು ಕೂಡ ಹೇಳ್ತಾ ಇದ್ದಾರೆ. ಮತ್ತು ಎಲ್ಲ ದೇಶಗಳು ಮುಳುಗ್ತವೆ, ನಮ್ಮ ದೇಶ ಮಾತ್ರ ಯಾಕೆ ತೇಲ್ತತೆ ಅಂದರೆ, ಈಗ ನೋಡ್ರಿ, ನೇಪಾಳದ ಭೂಕಂಪ ಆಯಿತು. ಗುಡಿ ಸುತ್ತ ಮನೆ ಬಿದ್ದಿದ್ವು, ಆದರೆ ಗುಡಿ ಕೂದಲೆಳೆಟು ಅಲ್ಲಾಡಿಲ್ಲ ಅಂದರು. ಅಂದರೆ ಯಾಕೆ? ಎಲ್ಲಿ ದೈವಶಕ್ತಿ ಐತೆ ಅಂದರೆ ಅಲ್ಲಿ ಪ್ರಕೃತಿ ಏನು ಮಾಡಲ್ಲ. ಅಂದರೆ ಇದು ಭಾರತ ಸ್ವಯಂ ಭಗವಂತ ಜನ್ಮ ತಗೊಂಡಂಥ ದೇಶ. ಇಲ್ಲಿ ದೈವಶಕ್ತಿ, ಎಲ್ಲರೂ ತಪಸ್ಸು ಮಾಡಿ ದೈವಶಕ್ತಿ ತುಂಬಿದ ಸ್ಥಾನ ಇದು. ಆ ದೈವಶಕ್ತಿಯಿಂದ ಹಗುರತೆಯಿಂದ ತೇಲ್ತತೆ. ಇದು ಮುಳುಗಲ್ಲ. ಇದೇ ಭಾರತದ ಮೇಲೆ ಏನು, ಭಾರತದ ಭೂಮಿಯ ಮೇಲೆ ದೇವತೆಗಳ ನಾಡು, ದೇವತೆಗಳ ರಾಜ್ಯ ಸ್ಥಾಪನೆ ಆಗ್ತದೆ. ದೇವತೆಗಳು ಓಡಾಡ್ತಾರೆ ಇದೇ ಭಾರತ ಭೂಮಿಯ ಮೇಲೆ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ,
ಸತ್ಯುಗದಲ್ಲಿ ಎಲ್ಲಿಂದಲೂ ಬರುವುದಿಲ್ಲ. ಅಲ್ಲಂತೂ ಒಂದೇ ಧರ್ಮವಿರುತ್ತದೆ, ಇಲ್ಲಾದರೆ ಧರ್ಮಗಳು ವೃದ್ಧಿಯಾಗುತ್ತಿರುತ್ತದೆ. ಆದ್ದರಿಂದ ಅವರ ಜೊತೆ ಎಲ್ಲ ವಸ್ತುಗಳು ತಯಾರಾಗುತ್ತಾ ಇರುತ್ತವೆ. ಸತ್ಯುಗದಲ್ಲಿ ಏನನ್ನು ಎಲ್ಲಿಂದಲೂ ತರಿಸುವುದಿಲ್ಲ. ಈಗ ನೋಡಿ ಎಲ್ಲೆಲ್ಲಿಂದ ತರಿಸುತ್ತಾರೆ. ಮನುಷ್ಯರು ಕೊನೆಯಲ್ಲಿ ವೃದ್ಧಿ ಹೊಂದುತ್ತಾ ಹೋಗುತ್ತಿದ್ದಾರೆ. ಸತ್ಯುಗದಲ್ಲಿ ಯಾವುದೇ ಅಪ್ರಾಪ್ತ ವಸ್ತು ಇರುವುದಿಲ್ಲ. ಅಲ್ಲಿನ ಪ್ರತಿ ವಸ್ತು ಸತೋಪ್ರಧಾನ, ಬಹಳ ಚೆನ್ನಾಗಿರುತ್ತದೆ. ಮನುಷ್ಯರೇ ಸತೋಪ್ರಧಾನರಾಗಿರುತ್ತಾರೆ. ಮನುಷ್ಯರು ಚೆನ್ನಾಗಿದ್ದಾಗ ಸಾಮಗ್ರಿಗಳು ಚೆನ್ನಾಗಿರುತ್ತವೆ. ಕೆಟ್ಟ ಮನುಷ್ಯರಾದಾಗ ಸಾಮಗ್ರಿಗಳು ನಷ್ಟದಾಯಕವಾಗ್ತವೆ. ಯಾಕೆ ನಷ್ಟದಾಯಕ ಆಗ್ತವೆ ಸಾಮಾನುಗಳು? ನಮ್ಮ ಬುದ್ಧಿ, ನಮ್ಮ ವೈಬ್ರೇಷನ್ ಅವಕ್ಕೆ ಹರಡಿ. ಈಗ ನಾವೇನು ಮಾಡ್ತೀವಿ, ಯಾರಾದರೂ ಸಹಾಯ ಕೇಳಿದರೆ ಇಲ್ಲ ರೀ ಆಗಲ್ಲ. ಅದಕ್ಕೆ ಪ್ರಕೃತಿ ಇವಾಗ ಅದು ಕೂಡ ಏನು ಮಾಡ್ತೈತೆ, ನನಗೆ ಸರಿಗೆ ಬೆಳೆ ಕೊಡೋಕ್ಕಾಗಲ್ಲ, ಮಳೆ ಇಲ್ಲ, ನಾನು ಟೈಮ್ ಮಳೆ ಕೊಡೋಕ್ಕಾಗಲ್ಲ ಅಂತೈತೆ. ಬಿತ್ತುವಾಗ ಬಾ ಅಂದ್ರೆ ಬರೋಂಗಿಲ್ಲ, ಕೊಯ್ಯುವಾಗ ಬಾ ಅಂದ್ರೆ ಬರ್ತೈತೆ. ನಾವು ಹಂಗೆ ಇದ್ದೀವಿ. ನಮ್ಮ ವೈಬ್ರೇಷನ್ ಅವಕ್ಕೆ ಹರಡಿ ಅವು ಕೂಡ ನಷ್ಟದಾಯಕ ಆಗಿದ್ದಾವೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ವಿಜ್ಞಾನದ ಮುಖ್ಯ ವಸ್ತು ಅಣ್ವಸ್ತ್ರಗಳಾಗಿವೆ. ಇದರಿಂದ ಇಡೀ ಪ್ರಪಂಚವೇ ವಿನಾಶವಾಗುತ್ತದೆ. ಅದನ್ನು ಹೇಗೆ ತಯಾರಿಸಬಹುದು? ಅದನ್ನು ತಯಾರಿಸುವ ಆತ್ಮನಲ್ಲೇ ಡ್ರಾಮಾನುಸಾರ ಮೊದಲೇ ಆ ಜ್ಞಾನವಿರುತ್ತದೆ. ಸಮಯ ಬಂದಾಗ ಆ ಜ್ಞಾನವು ಅವರಲ್ಲಿ ಇಮರ್ಜ್ ಆಗುತ್ತದೆ. ಯಾರಲ್ಲಿ ಈ ಜ್ಞಾನವಿರುವುದೋ ಆಗಲೇ ಕೆಲಸ ಮಾಡುತ್ತಾರೆ ಮತ್ತು ಅನ್ಯರಿಗೆ ಕಲಿಸುತ್ತಾರೆ. ಕಲ್ಪಕಲ್ಪವು ಯಾವ ಪಾತ್ರವನ್ನು ಅಭಿನಯಿಸಿದ್ದಾರೆಯೋ ಅದೇ ಪಾತ್ರವು ನಡೆಯುತ್ತಿರುತ್ತದೆ. ನೀವೀಗ ಎಷ್ಟೊಂದು ಜ್ಞಾನಪೂರ್ಣರಾಗುತ್ತೀರಿ. ಇದಕ್ಕಿಂತ ಹೆಚ್ಚು ಜ್ಞಾನವು ಮತ್ಯಾವುದೂ ಇಲ್ಲ. ಈ ಜ್ಞಾನದಿಂದ ನೀವು ದೇವತೆಗಳಾಗಿ ಬಿಡುತ್ತೀರಿ. ಇದಕ್ಕಿಂತ ಶ್ರೇಷ್ಠ ಜ್ಞಾನವು ಮತ್ಯಾವುದೂ ಇಲ್ಲ. ಅದು ಮಾಯೆಯ ಜ್ಞಾನವಾಗಿದೆ. ಅದರಿಂದ ವಿನಾಶವಾಗುತ್ತದೆ. ಯಾವುದು? ದೇಹದ ಜಗತ್ತಿನ ಜ್ಞಾನ. ಅದರಿಂದ ವಿನಾಶನೇ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಈ ವಿಜ್ಞಾನಿಗಳು ಚಂದ್ರಗ್ರಹಕ್ಕೆ ಹೋಗಿ ಸಂಶೋಧನೆ ನಡೆಸುತ್ತಾರೆ. ಆದರೆ ನಿಮಗಾಗಿ ಯಾವುದೂ ಹೊಸ ಮಾತಲ್ಲ. ಇದೆಲ್ಲ ಮಾಯೆಯ ಆಡಂಬರವಾಗಿದೆ. ಬಹಳ ಶೋ ಮಾಡುತ್ತಾರೆ, ಬಹಳ ಆಳದಲ್ಲಿ ಹೋಗುತ್ತಾರೆ, ಬುದ್ಧಿಯನ್ನು ಬಹಳ ಓಡಿಸುತ್ತಾರೆ, ಏನಾದರೂ ಕಮಾಲ್ ಮಾಡಿ ತೋರಿಸಬೇಕೆಂದು. ಬಹಳ ಚಮತ್ಕಾರ ಮಾಡುವುದರಿಂದ ಮತ್ತೆ ಅದು ನಷ್ಟವೇ ಆಗುತ್ತದೆ. ಏನೇನನ್ನೋ ತಯಾರಿಸುತ್ತಾರೆ. ತಯಾರಿಸುವವರಿಗೆ ಗೊತ್ತಿದೆ ಇದರಿಂದ ಈ ವಿನಾಶವಾಗುವುದು ಎಂದು. ಒಳ್ಳೆಯದು. ಮಧುರಾತಿ ಮಧುರ ಆಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಗುಪ್ತ ಜ್ಞಾನದ ಸ್ಮರಣೆ ಮಾಡಿ ಹರ್ಷಿತರಾಗಬೇಕಾಗಿದೆ. ದೇವತೆಗಳ ಚಿತ್ರವನ್ನು ಸಮ್ಮುಖದಲ್ಲಿ ನೋಡುತ್ತಾ ಅವರಿಗೆ ವಂದನೆ ನಮಸ್ಕಾರವನ್ನು ಮಾಡುವ ಬದಲು ಅವರಂತೆ ಆಗಲು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ, ಭಕ್ತಿ ಮಾರ್ಗದಾಗ ಏನು ಮಾಡ್ತಿದ್ವಿ, ಯಾರಾದರೂ ದೇವತೆಗಳು ಅಂದರೆ ಲಕ್ಷ್ಮೀನಾರಾಯಣ, ರಾಮ, ಸೀತೆ ಫೋಟೋ ನೋಡಿದ್ವಿ ಅಂದರೆ ಸಾಕು, ಕೈ ಮುಗಿಯೋದು, ಅಡ್ಡು ಬೀಳೋದು, ಆಮೇಲೆ ಪೂಜೆ ಮಾಡೋದು, ಅರಿಶಿನ ಕುಂಕುಮ ಹೂವು ಏರಿಸಿ. ಆದರೆ ಆ ಥರ ಕೈ ಮುಗಿಯೋದ್ರಿಂದ, ಪೂಜೆ ಮಾಡೋದ್ರಿಂದೇನು ನಮ್ಮಲ್ಲಿ ಪರಿವರ್ತನೆ ಬರಲ್ಲ. ಅದಕ್ಕೆ ಬಾಬಾ ಏನಂತಾರೆ, ಅವ್ರ ಥರ ನೀವು ಪುರುಷಾರ್ಥ ಮಾಡಿ ಅವ್ರ ಥರ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ಅಂತ ಬಾಬಾ ಹೇಳ್ತಾರೆ. ಸೃಷ್ಟಿಯ ಬೀಜರೂಪ ತಂದೆ ಮತ್ತು ಅವರ ಚೈತನ್ಯ ರಚನೆಯನ್ನು ತಿಳಿದುಕೊಂಡು ಜ್ಞಾನಪೂರ್ಣರಾಗಬೇಕು. ಏನು ಹೇಳಿದರು ಬಾಬಾ? ಬೀಜರೂಪ ತಂದೆ, ಚೈತನ್ಯ ರಚನೆ ಅಂದ್ರೇನು? ಬಾಬಾ ಈ 5000 ವರ್ಷದ್ದು ಆಯ್ತಲ್ಲ ಸೃಷ್ಟಿ, ಅದನ್ನು ತಿಳ್ಕೋಬೇಕು. ಅಂದರೆ ಯಾವಾಗ ಎಂಥ ಜಗತ್ತಿತ್ತು ಅಂಥ ಜಗತ್ತಿನಾಗ ನಾವು ಹೋಗ್ಬೇಕಂದ್ರೆ ನಮ್ಮಲ್ಲಿ ಏನಿರಬೇಕು? ಇವಾಗ ಸತ್ಯಯುಗದಲ್ಲಿ ನಾವು ಜನ್ಮ ತಗೋಬೇಕು ಅಂದರೆ ಏನಿರಬೇಕು ನಮ್ಮಲ್ಲಿ? ಈಗ ಯಾರಿಗಾದ್ರೂ ಕ್ಲಾಸ್ನಲ್ಲಿ ಯಾರ್ಯಾರು ಸತ್ಯಯುಗಕ್ಕೆ ಬರ್ತೀರಿ ಅಂದರೆ ಎಲ್ಲರೂ ಕೈ ಎತ್ತುತ್ತಾರೆ. ಎಲ್ಲರೂ ಬರ್ತಾರಾ? ಇಲ್ಲ. 1000ಕ್ಕೊಬ್ಬರು ಕೂಡ ಬರ್ತಾರೋ ಇಲ್ಲ. ಯಾಕೆಂದರೆ ಸಂಪೂರ್ಣ ಪಾವನ ಆಗಿರಬೇಕು, ಬಾಬಾ ನೆನಪಿನಾಗೆ ಶರೀರ ಬಿಟ್ಟಿರಬೇಕು, 4 ಸಬ್ಜೆಕ್ಟ್ ಪಾಸ್ ಆಗಿರಬೇಕು, ಸುಮ್ಮನೆ ಅಲ್ಲ. ಆದರೆ ಅದಕ್ಕೆ ಬಾಬಾ ಇಲ್ಲೇನು ಹೇಳ್ತಾರೆ, ಆ ಜ್ಞಾನಪೂರ್ಣರಾಗ್ರಿ. ನಾವು ಅಲ್ಲಿ ಜನ್ಮ ತಗೋಬೇಕಂದ್ರೆ ನನ್ನ ಪುರುಷಾರ್ಥ ಎಷ್ಟಿರಬೇಕು ಪರಿಶೀಲನೆ ಮಾಡ್ಕೋಬೇಕು. ಈ ಜ್ಞಾನಕ್ಕಿಂತ ಹೆಚ್ಚು ಬೇರೆ ಯಾವ ಜ್ಞಾನವಿರಲು ಸಾಧ್ಯವಿಲ್ಲ. ಈ ನಶೆಯಲ್ಲಿರಬೇಕು. ವರದಾನ: ಒಬ್ಬ ತಂದೆಯ ಹೊರತು ಮತ್ತಾರೂ ಇಲ್ಲ. ಈ ಪಾಠದ ಸ್ಮೃತಿಯಿಂದ ಏಕರಸ ಸ್ಥಿತಿಯನ್ನಾಗಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಆತ್ಮಭವ. ವರದಾನದ ಸಾರ: ಒಬ್ಬ ತಂದೆಯ ಹೊರತು ಮತ್ತಾರೂ ಇಲ್ಲ. ಈ ಪಾಠವನ್ನು ನಿರಂತರವೂ ನೆನಪಿರಲಿ.
ಇದರಿಂದ ಸ್ಥಿತಿ ಏಕರಸವಾಗಿ ಆಗಿಬಿಡುವುದು. ಏಕೆಂದರೆ ಜ್ಞಾನವಂತೂ ಸಂಪೂರ್ಣ ಸಿಕ್ಕಿದೆ, ಅಪಾರ ಜ್ಞಾನರತ್ನಗಳಿವೆ. ಆದರೆ ಜ್ಞಾನರತ್ನಗಳಿದ್ದರೂ ಬಿಂದುವಿನ ರೂಪದಲ್ಲಿರಬೇಕು. ಯಾರು ಯಾವುದೇ ಸಮಯದಲ್ಲಿ ಕೆಳಗೆ ಎಳೆಯುತ್ತಿದ್ದರೂ ಬಿಂದುವಿನ ರೂಪದಲ್ಲಿರುವುದು ಆ ಸಮಯದ ಚಮತ್ಕಾರವಾಗಿದೆ. ಕೆಲವೊಮ್ಮೆ ಮಾತುಗಳು ಕೆಳಗೆ ಎಳೆಯುತ್ತವೆ, ಕೆಲವೊಮ್ಮೆ ಯಾವುದಾದರೂ ವ್ಯಕ್ತಿ, ಕೆಲವೊಮ್ಮೆ ಯಾವುದಾದರೂ ವಸ್ತು, ಕೆಲವೊಮ್ಮೆ ವಾಯುಮಂಡಲವೇ ಕೆಳಗೆಳೆಯುತ್ತದೆ. ಇದಂತೂ ಅವಶ್ಯವಾಗಿ ಆಗುವುದು. ಆದರೆ ಸೆಕೆಂಡಿನಲ್ಲಿ ಈ ವಿಸ್ತಾರವೇ ಸಮಾಪ್ತಿಯಾಗಿ ಏಕರಸ ಸ್ಥಿತಿ ಇರಬೇಕು. ಹೀಗಿದ್ದಾಗ ಶ್ರೇಷ್ಠ ಭವದ ವರದಾನಿ ಎಂದು ಹೇಳಲಾಗುತ್ತದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಯಾವಾಗ ಏನೇ ಸಮಸ್ಯೆ ಬಂದರೂ ಯಾವುದು ಇರಬೇಕು ಅಂತ ಹೇಳಿದ್ರು ಬಿಂದು. ಅಂದರೆ ಬಿಂದುವಿನ ಸ್ಮೃತಿ ಅಂದರೆ ನಾನಾತ್ಮ, ತಂದೆ ಪರಮಾತ್ಮ, ಡ್ರಾಮಾ ಬಿಂದು. ಈ ಬಿಂದುವಿನ ಸ್ಮೃತಿ ಇದ್ದಾಗ ಮಾತ್ರ ನಾವು ವಿಸ್ತಾರದಲ್ಲಿ ಹೋಗಲ್ಲ. ವಿಸ್ತಾರದಲ್ಲಿ ಹೋದ್ರೆ ಏನಾಗ್ತೈತೆ, ಯುದ್ಧ ಆಗ್ತತೆ. ಯುದ್ಧ ಮಾಡ್ತಾ ಮಾಡ್ತಾ ಸ್ಥಿತಿ ಕೆಡ್ತತೆ. ಆಮೇಲೆ ನಾವು ಈ ಕಲಿಯುಗದಲ್ಲಿ ಅದೀವಂದರೆ ಅವು ಬರ್ತಾನೆ ಇರ್ತಾವ ಈ ಮಾಯೆ. ನಾವು ಯುದ್ಧ ಮಾಡ್ತಾನೆ ಹೋದ್ರೆ ಶ್ರೇಷ್ಠ ಪದವಿ ಪಡೆಯೋದು ಯಾವಾಗ, ಎಲ್ಲ ಪಾಪಗಳನ್ನ ಭಸ್ಮ ಮಾಡ್ಕೊಂಡು. ಅದಕ್ಕೆ ಆದಷ್ಟು ಮಾಯೆಗೆ ವಶ ಆಗದಂತೆ ಬಿಂದು, ನಾನು ಬಿಂದು, ತಂದೆ ಬಿಂದು, ಡ್ರಾಮಾ ಬಿಂದು, ಇದು ಇದ್ದಾಗ ಮಾತ್ರ ಆತ್ಮಬೋಧ ವರದಾನ ಸಿಗ್ತತೆ ಅಂತ ಬಾಬಾ ಆತ್ಮಬೋಧ ವರದಾನಿ ಅಂತ ಹೇಳೋಕ್ಕಾಗ್ತತೆ ಅಂತ ಹೇಳ್ತಾರೆ ಬಾಬಾ. ಸ್ಲೋಗನ್: ಜ್ಞಾನದ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳುತ್ತೀರಿ ಎಂದರೆ ವಿಘ್ನವು ಯುದ್ಧ ಮಾಡುವುದಕ್ಕೆ ಬದಲು ಸೋಲನ್ನು ಅನುಭವಿಸುತ್ತದೆ. ಏನು ಹೇಳಿದರು ಬಾಬಾ? ಅದಕ್ಕೆ ಹೆಡ್ಲೈನಾಗ ಏನು ಹೇಳಿದ್ದಾರೆ, ರಾಜಯೋಗ ಜ್ಞಾನ ಎರಡರಿಂದನೇ ಪಾವನ ಆಗೋದು. ಅಂದರೆ ಬರೀ ನೆನಪಷ್ಟೇ ಅಲ್ಲ, ಆ ನೆನಪಿಗೆ ತಕ್ಕಂಗೆ ಜ್ಞಾನನೂ ನಮಗೆ ಅವಶ್ಯವಾಗಿ ಬೇಕು. ಆಗ ಮಾತ್ರ ನಾವು ವಿಘ್ನಗಳ ಮೇಲೆ ವಿಜಯ ಸಾಧಿಸೋಕ್ಕೆ ಸಾಧ್ಯ. ಅವ್ಯಕ್ತ ಸೂಚನೆಗಳು: ಈಗ ನೀವು ಎಲ್ಲರೂ ಈ ರೀತಿ ಮುಕ್ತರಾಗಿ ಮಾಸ್ಟರ್ ಮುಕ್ತಿದಾತರೇ ದಾತರಾದರೆ ಎಲ್ಲ ಆತ್ಮಗಳು, ಪ್ರಕೃತಿ, ಭಕ್ತರು ಬಂಧನ ಮುಕ್ತರಾಗುವಂತೆ ಮಾಡುವಿರಿ. ಬಾಬಾ ಏನು ಹೇಳಿದರು, ನೀವು ಮಾಸ್ಟರ್ ಮುಕ್ತಿದಾತ ಆದರೆ ಎಲ್ಲ ಆತ್ಮಗಳು, ಭಕ್ತರು ಎಲ್ಲರನ್ನ ಬಂಧನ ಮುಕ್ತರನ್ನಾಗಿ ಮಾಡ್ತೀರಿ ಅಂತ ಹೇಳ್ತಾರೆ ಬಾಬಾ. ನೋಡ್ರಿ, ಪ್ರಕೃತಿನೂ ಬಂಧನ ಮುಕ್ತ ಮಾಡ್ತೀರಿ ಅಂತ ಹೇಳಿದರು ಬಾಬಾ. ಅಂದರೆ ಪ್ರಕೃತಿ ಅಂದರೆ ಒಂದು ದೇಹ, ದೇಹಕ್ಕೂ ಕಾಯಿಲೆಯ ಬಂಧನ ಆಯ್ತಲ್ಲ. ಆಮೇಲೆ ದೇಹಾಭಿಮಾನದ ಬಂಧನ ಅದು ಹೋಗುತ್ತೆ. ಇನ್ನು ಒಂದು ಪ್ರಕೃತಿ ಅಂದರೆ ಪಂಚತತ್ವಗಳು, ಅವು ಕೂಡ ಪಾಪದ ಶಕ್ತಿ ಹರಡಿ ಅವಕ್ಕೂ ಬಂಧನದಲ್ಲಿನೇ ಇದ್ದಾವೆ. ನಾವೀಗ ಏನು ಅವಕ್ಕೆ ಮನಸ್ಸ ಸೇವೆ ಮೂಲಕ ದೈವಶಕ್ತಿಗಳನ್ನ ತುಂಬಿದರೆ ಅವಕ್ಕೂ ಮುಕ್ತಿನ ಕೊಡ್ಬೋದು ಅಂತ ಹೇಳ್ತಾರೆ ಬಾಬಾ. ಈಗ ಬ್ರಹ್ಮ ತಂದೆಗೆ ಈ ಒಂದೇ ವಿಷಯದ ದಿನಾಂಕದ ಬಗ್ಗೆ ಸದಾ ಚಿಂತೆ ಇರುತ್ತದೆ, ನನ್ನ ಪ್ರತಿಯೊಬ್ಬ ಮಕ್ಕಳು ಯಾವಾಗ ಜೀವನ್ಮುಕ್ತರಾಗೋರು ಎಂದು. ಹೀಗೆ ಅರ್ಥ ಮಾಡಿಕೊಳ್ಳಬಾರದು ಅಂತಿಮದಲ್ಲಿ ಜೀವನ್ಮುಕ್ತರಾಗುತ್ತೇವೆಂದು. ಇಲ್ಲ, ಬಹುಕಾಲದಿಂದ ಜೀವನ್ಮುಕ್ತ ಸ್ಥಿತಿ ಅಭ್ಯಾಸ ಮಾಡುವುದೇ ಬಹುಕಾಲ ಜೀವನ್ಮುಕ್ತ ರಾಜ್ಯಭಾಗ್ಯದ ಹಕ್ಕುದಾರರನ್ನಾಗಿ ಮಾಡುತ್ತದೆ. ಏನು ಹೇಳಿದರು ಬಾಬಾ? ನಾವು ಅಂತಿಮದಲ್ಲಿ ಜೀವನ್ಮುಕ್ತ ಸ್ಥಿತಿ ಅಂದರೆ ಯಾವ ಬಂಧನ ಇಲ್ಲ, ಸಂಪೂರ್ಣ ನಿಶ್ಚಿಂತ ಚಕ್ರವರ್ತಿ ಅನ್ನೋದು ಅಂತಿಮದಲ್ಲಿ ಆ ಸ್ಥಿತಿ ಪಡೆದ್ರೆ ಲಾಸ್ಟಿಗೆ ತ್ರೇತಾಯುಗ ಮುಗಿಯುವಾಗ ರಾಜರಾಗ್ತೀವಿ, ಇಲ್ಲ ದ್ವಾಪರದ ರಾಜರಾಗ್ತೀವಿ. ಈಗ ನಾವು ಬಹಳ ಸಮಯ ಒಂದು ಜೀವನ್ಮುಕ್ತ ಸ್ಥಿತಿನ ಅನುಭವ ಮಾಡಿವೆಂದರೆ ಅಲ್ಲಿ ಬಹಳ ಸಮಯನೂ ಚಕ್ರವರ್ತಿ ರಾಜರಾಗಿರ್ತೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಓಂ ಶಾಂತಿ.